ಅಮೃತ, ನನ್ನನ್ನು ನಿನ್ನ ಮದುವೆ ಕರೀದೇನೆ ಮದುವೆ ಮಾಡ್ಕೊಂಡ್ಬಿಡೋಣ ಅಂದ್ಕೊಂಡಿದ್ದೀಯಾ? ಮೇಡಮ್, ನೀವು ಇಲ್ಲಿ ಯಾಕಮೃತ, ಆಶ್ಚರ್ಯ ಆಗ್ತಿದೆಯಾ? ನೀವ್ಯಾಕೆ ಇಲ್ಲಿಗೆ ಬಂದ್ರಿ? ಯಾರು ಕರೆದಿದ್ದು ನಿಮ್ಮನ್ನ? ಅಯ್ಯೋ, ಅದೇನು ನಂಜುಂಡಯ್ಯನವ್ರೆ ಹಾಗೆ ಕೇಳ್ತಾ ಇದ್ದೀರಾ? ಅಮೃತ ನಮ್ಮ ಮನೇಲಿ ಕೆಲಸ ಮಾಡ್ತಿದ್ಲು, ಅವಳು ನಮ್ಮ ಮನೆಯಲ್ಲಿ ಒಬ್ಳು ಸದಸ್ಯೆ ಆಗಿದ್ಲು. ಅವಳು ಮದುವೆಗೆ ನಾವು ಬರದೇ ಇದ್ರೆ ಹೇಗೆ ಹೇಳಿ? ಓ, ಇವರೇನಾ ಬೆಂಗಳೂರಲ್ಲಿರೋ ಅರುಣ್ ಅವರಮ್ಮ? ಹೌದಪ್ಪ, ನಾನೇ ಅರುಣ್ ಅವರಮ್ಮ. ಮೇಡಮ್, ಮದುವೆಗೆ ನಾವೇ ನಿಮ್ಮನ್ನು ಕರಿಬೇಕಿತ್ತು. ಆದರೆ ಅಮೃತ ಮೇಲಿನ ಅಕ್ರೆಯಿಂದ ನೀವೇ ಬಂದ್ರಲ್ಲ, ತುಂಬ ಸಂತೋಷ ಆಯಿತು. ಅಲ್ಲ ಅತ್ತೆ, ಇವರಿಬ್ರು ಅಮ್ಮ ಮಗನಿಗೇನು ಮಾಡೋಕ್ಕೇನು ಕೆಲಸ ಇಲ್ವಾ? ಅವ್ರ ಮಗ ನೋಡಿದ್ರೆ ಮದುವೆ ನಿಲ್ಸೋಕೆ ಪ್ಲ್ಯಾನ್ ಮಾಡ್ತಾನೆ, ಅವ್ರ ಅಮ್ಮ ನೋಡಿದ್ರೆ ವಿಶ್ ಮಾಡಕ್ಕೆ ಬರ್ತಾರೆ. ಇವ್ರದ್ದೇನು ನಾಟಕದ ಕಂಪ್ನಿ ವಂಶನಾ? ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ, ನಿಮ್ಮ ದಮ್ಮಯ್ಯ. ಸವಿತಾ, ನೀನೇನು ಅವ್ರಿಗೆ ಉಪಚಾರ ಮಾಡೋದು? ಅವ್ರ ಮಗ ಮಾಡಿರೋ ಅಂತ ಸಾಲದು ಅಂತ ಅವ್ರ ಅಮ್ಮನ್ ಕರ್ಸಿದ್ದಾನೆ. ನೋಡಿ ಅಮ್ಮ, ನನ್ನ ಮಗಳ ಮದುವೆಯಲ್ಲಿ ಯಾವ ಗಲಾಟೆ ಆಗೋದು ಬೇಡ. ದಯವಿಟ್ಟು ಇಲ್ಲಿಂದ ಹೊರಟೋಗಿ. ರೀ ಮೇಡಮ್, ನಮ್ಮ ಮಾವ ಹೇಳ್ತಿರೋದು ಕೇಳಿಸ್ತಿಲ್ವಾ ನಿಮಗೆ? ನಿಮ್ಮ ಮಗ ಅಡ್ರೆಸ್ ಇಲ್ದಂಗೆಲ್ಲ ತಲೆ ಮರ್ಸ್ಕೊಂಡು ಹೋಗಿದ್ದಾನಲ್ಲ, ಅವನನ್ನ ನಾವು ಹುಡುಕಿ ಇಲ್ಲಿಗೆ ಬಂದು ಹೊಸ ನಾಟಕ ಆಡೋದು ಶುರು ಮಾಡಿದ್ದೀರಾ? ನಿಮ್ಮ ಕೈ ಮುಗಿತೀನಿ, ಕೆಟ್ಟದಾಗ ಮಾತಾಡಬೇಡಿ. ಸುಮ್ಮನೆ ಕೂತ್ಕೊಳ್ಳೆ, ನಾನೇನು ಮದುವೆ ಆಗ್ತಾ ಇರೋದು. ಹರೀಶ್, ನನ್ನ ಮಗನ ಬಗ್ಗೆ ನನಗೆ ಗೊತ್ತಪ್ಪ, ನಿನ್ನ ಬಗ್ಗೆ ನಮಗೆ ಗೊತ್ತಿರಲಿಲ್ಲ. ಈಗ ಹೊಸ ಹೊಸ ವಿಷಯಗಳು ಬರ್ತಾ ಇದೆ. ನೋಡಿ, ನಮ್ಗೆ ಯಾವ ಮಾತು ಬೇಡ. ದಯವಿಟ್ಟು ಇಲ್ಲಿಂದ ಹೊರಟೋಗಿ. ನಂಜುಂಡಯ್ಯನವ್ರೆ, ಕೋಪ ಮಾಡ್ಕೋಬೇಡಿ. ನಾನಿಲ್ಲಿಗೆ ಬಂದಿದ್ದು ಅಮೃತನ್ಗೆ ಮದುವೆ ವಿಶ್ ಮಾಡೋಣ ಅಂತ, ಮುಯಿ ಕೊಟ್ಟು ಹೋಗೋಣ ಅಂತ ಬಂದೆ. ದಯವಿಟ್ಟು ಅದಕ್ಕೊಂದು ಅವಕಾಶ ಮಾಡಿಕೊಡಿ. ನೋಡಿ, ನಮಗೆ ನಿಮ್ ಯಾವ ಹುಡುಗರಿರು ಬೇಡ, ಏನು ಬೇಡ. ದಯವಿಟ್ಟು ಇಲ್ಲಿಂದ ಹೊರಟೋಗಿ. ರೀ, ಮದುವೆಗೆ ಬಂದವ್ರ ಹತ್ರ ಯಾಕೆ ರೇಗಾಡ್ತಾ ಇದ್ದೀರಾ? ಅವ್ರು ಏನೋ ಪ್ರೀತಿಯಿಂದ ಉಡುಗೊರೆ ಕೊಡಕ್ಕೆ ಬಂದಿದ್ದಾರೆ, ಕೊಡಲಿ ಬಿಡಿ. ಮೇಡಮ್, ನೀವು ಕೊಡಿ. ಅಮೃತ, ನೀನು ಇಷ್ಟು ಒಳ್ಳೆ ಹುಡುಗನ್ನ ಮದುವೆ ಆಗ್ತಾ ಇದೀಯ, ನಾನು ನಿನ್ಗೆ ಒಳ್ಳೆ ಉಡುಗೊರೆ ಕೊಡಬೇಕಲ್ವಾ? ಚೆನ್ನಾಗಿದೆ ಕಣೋ. ಎಷ್ಟು ಇದಕ್ಕೆ? ಏನಾದರೂ ಕೊಟ್ಟಾಗ ಸಂತೋಷವನ್ನ ತಗೋಬೇಕು. ನಂಗೂ ಸಂತೋಷನೇ.
ಆದ್ರೆ ಇದಕ್ಕೆಲ್ಲ ಯಾಕೆ ಇಷ್ಟೆಲ್ಲ ಖರ್ಚು ಮಾಡೋದು ಅಂತ ಕೇಳಿದೆ. ಆಮೇಲೆ ನಿಮ್ಮಪ್ಪ ನಿನ್ನನ್ನು ಬೈದ್ರೆ ನನಗೂ ಬೇಜಾರಾಗತ್ತಲ್ವಾ, ಅದಕ್ಕೆ ಕೇಳಿದೆ. ನೀನ್ ದುಡ್ಡು ಕಾಸಿನ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ. ನಾವಪ್ಪ ಯಾವುದೇ ಕಾರಣಕ್ಕೂ ಕೇಳಲ್ಲ. ನಾವಪ್ಪ ಅವರಪ್ಪ ಬದುಕಿದ್ರು ಅವ್ರು ಕೇಳಿದ್ರೆ ನಾನು ಉತ್ತರನೂ ಕೊಡ್ತಾ ಇರ್ಲಿಲ್ಲ. ನಾನು ಬಡವ್ರ ಮನೆ ಹುಡುಗಿ ಹರೀಶ್. 1 ರೂಪಾಯಿಗೂ ಒತ್ತಾಡ್ತೀವಿ ನಾವು. ದುಡ್ಡಿನ ಬಗ್ಗೆ ಯಾಕೆ ಇವಾಗ, ಯಾಕೆ ಪ್ರಶ್ನೆ? ಆಯ್ತು, ಯಾವ ಪ್ರಶ್ನೆನೂ ಕೇಳಲ್ಲ. ಆದ್ರೆ ನಿನ್ ಸೆಲೆಕ್ಷನ್ ಮಾತ್ರ ತುಂಬಾ ಚೆನ್ನಾಗಿದೆ. ನನ್ನ ಸೆಲೆಕ್ಷನ್ ಚೆನ್ನಾಗಿರೋದಕ್ಕೆ ನೀನ್ ನನ್ನ ಪಕ್ಕದಲ್ಲಿರೋದು. ಆದ್ರೆ ಇದನ್ನ ಸೆಲೆಕ್ಟ್ ಮಾಡಿರೋದು ನಾನಲ್ಲ. ಮತ್ಯಾರು ಸೆಲೆಕ್ಟ್ ಮಾಡಿದ್ದು? ಇದು ನಮ್ಮ ಅಮ್ಮಂದು. ನಿಮ್ಮಮ್ಮಂದ? ಹೌದು. ನೀನ್ ನನ್ನ ಪ್ರೀತಿನ ಒಪ್ಕೊಂತಾ ಇರಲಿಲ್ಲ ಅಲ್ವಾ, ಅದಕ್ಕೆ ನಿನಗೆ ನಂಬಿಕೆ ಬರಲಿ ಅಂತ ಅದ್ರ ಸಾಕ್ಷಿಯಾಗಿ ನಮ್ಮಮ್ಮನ ನೆನಪೇ ತಂದಿದ್ದೀನಿ. ನಮ್ಮಮ್ಮ ಬದುಕಿದ್ರೆ ಖಂಡಿತ ನೀನೇ ನಮ್ಮ ಮನೆ ಸೊಸೆ ಅಂತ ಒಪ್ಕೊಂತಾ ಇದ್ರು. ಈಗಾದ್ರೂ ನನ್ನ ಪ್ರೀತಿ ಒಪ್ಕೊಂತೀಯ ಜ್ಯೋತಿ? ನೀನ್ ಸುಮ್ಮನೆ ಬಾಯಿ ಮಾತಿಗೆ ನನ್ನನ್ನು ಪ್ರೀತಿಸ್ತೀಯಾ ಅನ್ಕೊಂಡಿದ್ದೆ, ಆದ್ರೆ ನೀನ್ ಇಷ್ಟು ಪ್ರೀತಿಸ್ತೀಯಾ ಅಂತ ಅನ್ಕೊಂಡಿರ್ಲಿಲ್ಲ. ಸಾರಿ ಬೇಜಾರು ಮಾಡಿದ್ದಕ್ಕೆ. ಇವತ್ತಿಂದ ನಾನು ಪೂರ್ತಿ ನಿನ್ನೋಳು. ಅಂತೂ ನನ್ನ ಪ್ರೀತಿನ ಒಪ್ಕೊಂಡಲ್ಲ, ನನಗ ಸಾಕು. ನನ್ನ ಜೀವ ತಂಪಾಯ್ತು. ಹರೀಶ್, ನೀನ್ ಯಾವತ್ತೂ ನನ್ನ ಬಿಡಲ್ಲ ಅಲ್ವಾ? ನನ್ನ ಮದ್ವೆ ಆಗ್ತೀಯಾ ಅಲ್ವಾ? ಖಂಡಿತ. ಏನಪ್ಪ ಹರೀಶ್, ನೆಕ್ಲೆಸ್ಸು ಚೆನ್ನಾಗಿದೆಯಾ? ಚೆನ್ನಾಗಿದೆ. ಹರೀಶ್, ಇದು ನಿಮ್ಮ ಅಮ್ಮನ ನೆಕ್ಲೆಸ್ ಥರನೇ ಕಾಣ್ತಾ ಇದೆಯಲ್ಲೋ. ನಮ್ಮ ಮನೇಲಿ ಕಳ್ತನ ಆಗಿದ್ದು ಇದೇ ನೆಕ್ಲೆಸ್ ತಾನೇ? ಹೌದಾ? ಇಂಥದ್ದೇ ನೆಕ್ಲೆಸ್ಸು ನಿಮ್ಮನೆಯಲ್ಲೂ ಇತ್ತಾ? ಆದರೆ ನಾನು ಇದನ್ನು ಒಬ್ರ ಹತ್ರ ಕೊಂಡ್ಕೊಂಡು ಬಂದೆ. ಈ ಡಿಸೈನು ಅಮೃತ ಕತ್ತಲಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ, ಎಷ್ಟು ದುಡ್ಡಾದರೂ ಪರವಾಗಿಲ್ಲ ಅಂತ ತೊಗೊಂಡು ಬಂದಿದ್ದೀನಿ. ಈ ನೆಕ್ಲೆಸ್ಸು ನಮ್ಮದೇ ಅಂತ ನನಗೆ ಅನುಮಾನ ಬರ್ತಾ ಇದೆ. ಏನಪ್ಪ ನೀನು ಒಂದೇ ಥರ ಹೊಡೆದ್ರೆ ಎಷ್ಟೊಂದಿನ ಹತ್ರ ಇರುತ್ತೆ. ನೀನು ಸುಮ್ಮನೆ ಅನುಮಾನ ಪಡಬೇಡ, ಸುಮ್ಮನೆ ಇರು. ನೀವು ಕೊಡಿ ಮೇಡಮ್. ನೋಡಿ, ಅಮೃತ ತಾಯಿ ಸಾವಿಗೆ ಕಾರಣರಾದವರಿಂದ ಉಡುಗೊರೆ ತಗೊಳ್ಳೋಂಥ ಕರ್ಮ ನಮಗೆ ಬೇಕಾಗಿಲ್ಲ. ನೀವು ಉಡುಗೊರೆ ಕೊಡೋದು ಬೇಡ, ನಮ್ಮ ಮನಃಶಾಂತಿ ಕಿತ್ಕೊಡೋದು ಬೇಡ. ಉಡುಗೊರೆ ಅಷ್ಟೇ ಅಲ್ವಾ? ಅಯ್ಯೋ ಮಾವ, ಅವ್ರು ಗಿಫ್ಟ್ ತಾನೇ ಕೊಟ್ಟಿರೋದು, ಕೊಡ್ಲಿ ಬಿಡಿ, ಅದಕ್ಕೇನಂತೆ. ಹರೀಶ್, ಇದು ಅಮೃತಗೆ ಅಂತ ತಂದಿದ್ದು. ನಿನಗೆ ನಾನು ದೊಡ್ಡ ಕಾಣಿಕೆ ತಂದಿದ್ದೀನಿ. ಅದು ಇದಕ್ಕಿಂತ ಹೆಚ್ಚು ಬೆಲೆ ಬಾಳೋದು. ಅದನ್ನೇನಾದರೂ ನೀನು ನೋಡಿದ್ರೆ ಬಿಟ್ಟು ಕಣ್ಣು ಬಿಟ್ಟು ಹಾಗೆ ನೋಡ್ತೀಯ. ಅರುಣ್, ಎಲ್ಲರೂ ಕಾಣಿಕೆ ಎಲ್ಲಿ ಅಂತ ಕೇಳ್ತಿದ್ದಾರೆ. ಆ ಬೆಲೆ ಬಾಳೋ ಕಾಣಿಕೆನ ಕರ್ಕೊಂಡು ಬಾ. ಮಂಜುನಾಥ್ ಅವರೇ, ನೀವು ಕೇಳಿದ್ರಲ್ಲ ಆ ನೆಕ್ಲೆಸ್ನ ಎಲ್ಲಿಂದ ತಂದೆ ಅಂತ. ನಾನು ಕೊಂಡ್ಕೊಂಡಿದ್ದು ಈ ಹುಡುಗಿಯಿಂದಲೇ.
ಬಾಯಿ ಬಿಟ್ಟರೆ ಸಾಯಿಸ್ಬಿಡ್ತೀನಿ ಅಂತ ಹೇಳಿದ್ದೆ. ಆದರೂ ಇವಳು ಇಲ್ಲಿಗೆ ಬಂದಿದ್ದಾಳಲ್ಲ, ಲಜ್ಜಿನ ಬಡಿಯಾ. ಈ ಹುಡುಗಿ ಹೆಸರು ಜ್ಯೋತಿ ಅಂತ. ಇವಳಿಗೆ ನೆಕ್ಲೆಸ್ ಕೊಟ್ಟಿದ್ದು ಈ ನಿಮ್ಮ ಮಗ ಹರೀಶ್. ಬರೀ ನೆಕ್ಲೆಸ್ ಮಾತ್ರ ಅಲ್ಲ, ಪ್ರೀತಿಪೂರ್ವಕವಾಗಿ ಒಂದು ಮಗುನೂ ಕೊಟ್ಟಿದ್ದ. ಮಂಜುನಾಥ್ ಅವರೇ, ನಿಮಗೆ ಮೊಮ್ಮಗನ ಪಡೆಯೋ ಅದೃಷ್ಟ ಇಲ್ಲ. ಅದಕ್ಕೆ ನಿಮ್ಮ ಮಗ ಆ ಮಗು ಭೂಮಿಗೆ ಬರೋದು ಬೇಡ ಅಂತ ಡಿಸೈಡ್ ಮಾಡಿ ಕರುಣೆ ಇಲ್ಲದೆ ಆ ಮಗುನ ಸಾಯಿಸಿದಾನೆ. ಯಾಕೆ ಹರೀಶ್ ಹಾಗೆ ಶಾಕ್ ಹೊಡೆದವ್ರ ಥರ ಕೂತಿದ್ಯಾ? ನಿನ್ ಬಣ್ಣ ಬಯಲಾಗೋಯ್ತಲ್ಲ ಅಂತ ಶಾಕ್ ಆಗ್ತಾ ಇದೆಯಾ? ನೀನ್ ಮೋಸ ಮಾಡಿದ ಅಷ್ಟು ಹುಡುಗಿರ್ ಡೀಟೇಲ್ಸ್ ನನ್ನ ಹತ್ರ ಇದೆ. ನಂಜುಂಡಯ್ಯವರೇ, ನಿಮ್ಮ ಮಗಳಿಗೆ ಈ ಹರೀಶ್ ಸರಿ ಇಲ್ಲ, ಅವನನ್ನ ಮದುವೆ ಆಗೋದು ಬೇಡ ಅಂತ ಹೇಳಿದ್ರೆ ಏನು ಹೇಳಿದ್ಲು ಗೊತ್ತಾ? ಹರೀಶ್ ಸರಿ ಇಲ್ಲ ಅನ್ನೋದನ್ನ ನಮ್ಮಪ್ಪ ಹೇಳ್ಬೇಕಾಗಿರೋದು ನೀವಲ್ಲ ಅಂತ ಹೇಳಿದ್ಲು. ಅದಕ್ಕೆ ಈಗ ಸಾಕ್ಷಿ ಸಮೇತ ಬಂದಿದ್ದೀನಿ. ಹೇಳಿ ನಂಜುಂಡಯ್ಯವರೇ, ಈಗ ನಿಮ್ಮ ನಿರ್ಧಾರ ಏನು? ಸರ್, ಈ ಹರೀಶ್ ನನ್ನ ಪ್ರೀತಿಸ್ತೀನಿ ಅಂತ ಹೇಳಿ ಮೋಸ ಮಾಡ್ದ. ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಜೀವ ಬೆದರಿಕೆ ಹಾಕಿ ನನ್ನ ಬಾಯಿ ಮುಚ್ಚಿದ್ದ ಸರ್. ಸರ್, ಇವನು ಹೀಗೆ ಆಟ ಆಡಿರೋದು ನನ್ನೊಬ್ಳು ಬದುಕಲ್ ಅಷ್ಟೇ ಅಲ್ಲ ಸರ್. ಇವನಿಂದಾಗಿ ಎಷ್ಟೋ ಹುಡುಗಿರು ಜೀವ ಕಳ್ಕೊಂಡಿದ್ದಾರೆ. ಇಂಥವನ್ಗೆ ನಿಮ್ಮ ಮಗಳನ್ನ ಕೊಟ್ಟು ಮದುವೆ ಮಾಡಬೇಡಿ ಸರ್. ಇವನು ನನ್ನ ಕುಟುಂಬನ ಸರ್ವನಾಶ ಮಾಡ್ತಾನೆ ಅನ್ನೋ ಭಯಕ್ಕೆ ನಾನು ಎಲ್ಲೂ ಬಾಯಿ ಬಿಡಲಿಲ್ಲ ಸರ್. ಆದ್ರೆ ಜಯಲಕ್ಷ್ಮಿ ಮೇಡಮ್ ನನ್ನ ಕಣ್ ತೆರೆಸಿದ್ರು. ಅರುಣ್ ಫೋನ್ ಮಾಡಿ ಜ್ಯೋತಿ ತುಂಬ ಹೆದರಿದಾಳೆ, ಅವಳಿಗೆ ನಿಮ್ಮ ಸಾಂತ್ವನ ಬೇಕು ಅಂತ ಹೇಳ್ದ. ಆಗ ನಾನು ಜ್ಯೋತಿನ ಮೀಟ್ ಮಾಡಿದೆ. ನಿಮ್ಮಂಥ ದೊಡ್ಡವರು ನನ್ನನ್ನು ಹುಡ್ಕೊಂಬಂದಿದ್ದು ನನ್ನ ಭಾಗ್ಯ ಮೇಡಮ್. ನಿಮ್ಮ ಬಗ್ಗೆ ಪೇಪರಲ್ಲಿ ಓದಿದ್ದೀನಿ, ಫೋಟೋನೂ ನೋಡಿದ್ದೀನಿ. ನೀವು ಮಹಿಳಾ ಸಾಧಕಿಯಾಗಿ ಮಾಡಿರುವ ಸಾಧನೆಗಳನ್ನ ನೋಡಿ ತುಂಬ ಸಂತೋಷ ಪಟ್ಟಿದ್ದೀನಿ. ನನಗೂ ಅಷ್ಟೇ. ನಿನ್ನನ್ನು ಭೇಟಿಯಾಗಿ ತುಂಬ ಸಂತೋಷ ಆಯಿತು ಜ್ಯೋತಿ. ನಿನಗಾದ ಅನ್ಯಾಯದ ಬಗ್ಗೆ ನೀನು ಧ್ವನಿ ಎತ್ತಿದೀಯ. ಹರೀಶ್ ವಿರುದ್ಧ ಕಂಪ್ಲೇಂಟ್ ಕೊಡೋ ಧೈರ್ಯ ಮಾಡಿದೀಯ. ಇದು ಸಾಮಾನ್ಯದ ಕೆಲಸ ಅಲ್ಲ. ಅಷ್ಟು ಧೈರ್ಯ ಎಲ್ಲ ಹೆಣ್ಮಕ್ಳಿಗೂ ಬರಲ್ಲಮ್ಮ. ಆದರೆ ಅವನ ವಿರುದ್ಧ ಹೋರಾಡೋ ಶಕ್ತಿ ಆಗಲಿ ಧೈರ್ಯ ಆಗಲಿ ಈಗ ನನ್ನಲ್ಲಿಲ್ಲ. ನಿಮ್ಮ ಮಗ ಅರುಣ್ ಸರ್ ಬಂದಾಗಲೂ ನಾನು ಇದನ್ನೇ ಹೇಳಿದ್ದೆ. ನಂಗೆ ಹರೀಶ್ ಭಯದಿಂದ ಆಚೆ ಬರೋದಕ್ಕೆ ಆಗ್ತಾ ಇಲ್ಲ. ನನಗೆ ನಿನ್ನ ಪರಿಸ್ಥಿತಿ ಚೆನ್ನಾಗಿ ಅರ್ಥ ಆಗುತ್ತೆ ಜ್ಯೋತಿ. ಅವನು ನಿನ್ನ ಮನಸ್ಸಲ್ಲಿ ಅಂಥ ಭಯದ ಭೀತಿನ ಬಿತ್ತಿದ್ದಾನೆ. ಇದರಲ್ಲಿ ನಿನ್ನ ತಪ್ಪೇನೂ ಇಲ್ಲ. ನಾನು ನಿನಗೊಂದು ಕತೆ ಹೇಳ್ತೀನಿ ಕೇಳು. ಒಂದೂರಲ್ಲಿ ಇಬ್ಬರು ಅಣ್ಣ ತಮ್ಮಂದರು ಕಾಡು ದಾರಿ ದಾಟಿ ಅವ್ರ ಊರಿಗೆ ಹೋಗಬೇಕಾಗಿತ್ತು. ಹಾಗೆ ಕಾಡಲ್ಲಿ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಕತ್ಲಾಗೋಯ್ತು. ಇನ್ನೇನು ಮಾಡೋದು, ಕಾಡಲ್ಲೇ ಉಳ್ಕೋಬೇಕಾಗಿ ಬಂತು. ಹಾಗೆ ದಟ್ಟ ಕಾಡಲ್ವಾ, ಆ ಕಾಡಲ್ಲಿ ದುಷ್ಟ ಪ್ರಾಣಿಗಳು ಅಟ್ಯಾಕ್ ಮಾಡಬಹುದು ಅಂತ ತಮ್ಮ ಮಲಗಿರುವಾಗ ಅಣ್ಣ ಕಾವಲು ಕಾಯೋದು, ಅಣ್ಣ ಮಲಗಿರುವಾಗ ತಮ್ಮ ಎಚ್ಚರಿಕೆ ಆಗಿರೋದು ಅಂತ ಹೇಳಿ ತಮ್ಮ ಮಲಗಿರುವಾಗ ಅಣ್ಣ ಕಾಯ್ತಾ ಕೂತಿದ್ದ. ಆಗ ಏನೋ ಶಬ್ದ ಕೇಳಿಸ್ತು. ಆ ಕಡೆ ತಿರುಗಿ ನೋಡ್ತಾನೆ, ಕಪ್ಪುಗೆ ಹುಲಿ ಆಕೃತಿ ಕಾಣಿಸ್ತು. ಅಣ್ಣಂಗೆ ಹೆದರಿಕೆ ಆಗಿ ಜೋರಾಗಿ ಕಿರ್ಚ್ಕೊಳ್ತಾನೆ. ಆಗ
ಅವನ ಕಿರ್ಚಾಟಕ್ಕೆ ತಮ್ಮನಿಗೆ ಎಚ್ಚರಿಕೆ ಆಗಿ ಏನಾಯ್ತು ಅಂತ ಕೇಳ್ತಾನೆ. ಆಗ ಅಣ್ಣ ಅಲ್ಲಿ ನೋಡು ಕಪ್ಪು ರಾಕ್ಷಸಾಕೃತಿ ಹುಲಿ ನಿಂತಿದೆ ಅಂದ. ತಮ್ಮ ಹೆದರ್ಲಿಲ್ಲ, ಅಲ್ಲೇ ಪಕ್ಕದಲ್ಲಿದ್ದ ದೊಣ್ಣೆ ತಗೊಂಡು ಅದ್ರ ಹತ್ರ ಹೋಗಿ ನೋಡ್ತಾನೆ. ಅಲ್ಲಿ ಅವನ್ಗೇನ್ ಕಂಡಿತ್ತು ಗೊತ್ತಾ? ಏನಿತ್ತು ಅಲ್ಲಿ? ಅಲ್ಲಿದ್ದಿದ್ದು ಕಾಡು ಬೆಕ್ಕು. ಆ ಚಳಿಗೆ ನರಳ್ತಾ ಹೊರಳಾಡ್ತಾ ಇತ್ತು. ಅದನ್ನ ನೋಡಿ ಅಣ್ಣ ಹೆದರಿದ್ದ. ತಮ್ಮ ಅದ್ರ ಹತ್ರ ಹೋಗಿ ನೋಡ್ದ. ಹೆದರಿಕೆಗೆ ಕಾರಣನೇ ಇಲ್ಲ ಅಂತ ಗೊತ್ತಾಯ್ತು. ಕಾಡಲ್ವಾ, ಅದಕ್ಕೆ ಮಲಗುವಾಗ ಬೆಂಕಿ ಹಾಕಿದ್ರು. ಆ ಬೆಂಕಿಯ ಬೆಳಕಿಗೆ ಬೆಕ್ಕಿನ ನೆರಳು ಹುಲಿಯಾಗೆ ಕಂಡಿತ್ತು. ಅಣ್ಣ ಅದನ್ನ ನೋಡಿ ಹೆದರಿದ್ದ. ತಮ್ಮ ಅಲ್ಲಿ ಹೋಗಿ ನೋಡಿ ಹೆದರಿಕೆಯ ಮೂಲ ಕಾರಣ ಕಂಡಿಡಿದು ಹೆದರಿಕೆನ ಇಲ್ಲವಾಗಿಸ್ಬಿಟ್ಟ. ಜೀವನದಲ್ಲೂ ಹಾಗೆ ಜ್ಯೋತಿ, ನಮ್ಗೆ ಯಾರು ತುಂಬ ಭಯ ಪಡಿಸ್ತಿರ್ತಾರೋ ಆ ಭಯದ ಮೂಲನ ನೋಡ್ಕೊಂಡು ಹೋದಾಗ ನಮಗೆ ಯಾರು ಭಯ ಪಡಿಸ್ತಾ ಇರ್ತಾರೋ ಅವರು ನಮಗಿಂತ ಜಾಸ್ತಿ ಭಯ ಪಡ್ತಿರ್ತಾರೆ ಅಂತ ಗೊತ್ತಾಗುತ್ತೆ. ಹಾಗಿದ್ರೆ ಹರೀಶ್ ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಹೆದರ್ಸೋದಕ್ಕೆ ಬಂದ. ನಾನು ಹೆದರ್ದೆ, ಅದಕ್ಕೊಂದು ಸಕ್ಸಸ್ ಆದ ಅಂತೀರಾ ಮೇಡಮ್? ನೀನ್ ಜಾಣೆ ಇದ್ದೀಯಾ ಜ್ಯೋತಿ, ಸರಿಯಾಗಿ ಅರ್ಥ ಮಾಡ್ಕೊಂಡೆ. ಹರೀಶು ಒಳಗಡೆಯಿಂದ ಟೊಳ್ಳು. ಅವನು ಹೊರಗಡೆ ಕಾಣೋಷ್ಟು ಧೈರ್ಯವಂತ ಅಲ್ಲ. ಅವನಷ್ಟೇ ಅಲ್ಲ, ಮುಕ್ಕಾಲು ಭಾಗ ಗಂಡಸರೇ ಹಾಗೆ ತಮ್ಮ ವೀಕ್ನೆಸ್ ಮುಚ್ಚಿಟ್ಕೊಳ್ಳೋಕ್ಕೆ ಮನೆಯಲ್ಲಿರೋ ಹೆಣ್ಮಕ್ಳ ಮೇಲೆ, ತಮ್ಮ ಕೈ ಕೆಳಗಡೆ ಕೆಲಸ ಮಾಡೋ ಹೆಣ್ಮಕ್ಳ ಮೇಲೆ, ತಾವು ಪ್ರೀತಿಸೋಂಥ ಹೆಣ್ಮಕ್ಳ ಮೇಲೆ ದರ್ಪ ತೋರಿಸ್ತಾನೇ ಇರ್ತಾರೆ. ಎಲ್ಲಿವರೆಗೂ ಹೆಣ್ಮಕ್ಳು ಇಂಥ ಗಂಡಸರನ್ನ ಪ್ರಶ್ನೆ ಮಾಡದೆ ತಲೆ ತಗ್ಗಿಸ್ಕೊಂಡಿರ್ತಾರೋ ಅಲ್ಲಿವರೆಗೂ ಇಂಥ ಗಂಡಸರು ತಮ್ಮ ಆಟಾಟೋಪನ ನಡೆಸ್ತಾನೇ ಇರ್ತಾರೆ. ಯಾವತ್ತೂ ಇಂಥವ್ರನ್ನ ಹೆಣ್ಮಕ್ಳು ತಲೆ ಎತ್ತಿ ಪ್ರಶ್ನೆ ಮಾಡ್ತಾರೋ ಆವತ್ತವರು ಬಾಲ ಮುದ್ರಕೊಂಡು ಮೂಲೆ ಸೇರ್ತಾರೆ. ನೀವು ಹೇಳಿದ ಮಾತು ನಿಜ ಅನ್ನಿಸ್ತಾ ಇದೆ ಮೇಡಮ್. ಇದು ನಿನ್ನೆ ಮೊನ್ನೆ ಮಾತಲ್ಲ. ರಾಣಿ ಓಬವ್ವ, ಚೆನ್ನ ಭೈರಾದೇವಿ ಇವರೆಲ್ಲರೂ ಅನುಭವಿಸಿದ್ದಾರೆ ಅಲ್ವಾ? ಹೌದು ಜ್ಯೋತಿ, ಯಾವಾಗ ಗಂಡಸು ಹೆಣ್ಣು ಮಕ್ಕಳ ಮುಂದೆ ಗೆಲ್ಲಕ್ಕಾಗಲ್ಲ ಅಂತ ಗೊತ್ತಾಗುತ್ತೋ ಆವಾಗ ಅವರು ಬಳಸೋದು ಒಂದೇ ಒಂದು ಅಸ್ತ್ರ, ಹೆಣ್ಣು ಮಕ್ಕಳ ಕ್ಯಾರೆಕ್ಟರ್ ಬಗ್ಗೆ ಕೆಟ್ಟದಾಗಿ ಮಾತಾಡೋದು.